ತಲೆಬಾಗೋಣ. ಪರಲೋಕದ ಪ್ರೀತಿಯ ತಂದೆಯೇ, ಇಂದು ನಿಮ್ಮ ಸನ್ನಿಧಿಯಲ್ಲಿ ನಮ್ಮನ್ನು ಸೇರಿಸಿದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಅಪ್ಪ. ಕರ್ತನೇ, ಈಗ ನಿಮ್ಮ ವಾಕ್ಯವನ್ನು ಸಾರಲು ಹೋಗುತ್ತಿರುವ ಈ ಸಮಯವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇನೆ. ಪವಿತ್ರ ಆತ್ಮರೇ, ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಿರಿ. ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿರುವ ಎಲ್ಲ ವ್ಯಥೆಗಳನ್ನು ದೂರ ಮಾಡಿ ನಿಮ್ಮ ಧ್ವನಿಯನ್ನು ಕೇಳುವ ಕಿವಿಗಳನ್ನು, ನಿಮ್ಮ ವಾಕ್ಯವನ್ನು ಸ್ವೀಕರಿಸುವ ಮೃದುವಾದ ಹೃದಯವನ್ನು ನಮಗೆ ಅನುಗ್ರಹಿಸಿರಿ. ಎಂದು ಸಾರಲಾಗುವ ವಾಕ್ಯವು ಕೇವಲ ನನ್ನ ಮಾತಾಗಿರದೆ ನಿಮ್ಮ ಶಕ್ತಿಯಿಂದ, ಅಭಿಷೇಕದಿಂದ ಮತ್ತು ಸತ್ಯದಿಂದ ಬರುವ ವಾಕ್ಯವಾಗಿರಲಿ. ಕರ್ತನೇ, ವಾಕ್ಯವನ್ನು ಸಾರುವ ನಿಮ್ಮ ದಾಸದಾಸಿಯನ್ನು ಬಲಪಡಿಸು. ನಮ್ಮನ್ನು ನಿಮ್ಮ ಜ್ಞಾನದಿಂದ, ಪವಿತ್ರಾತ್ಮನ ಅಗ್ನಿಯಿಂದ ತುಂಬಿಸು. ನಮ್ಮ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತು ಮುರಿದ ಹೃದಯಗಳಿಗೆ ಆಧರಣೆ, ನಿರಾಶೆಯಿಂದ ಇರುವವರಿಗೆ ನಿರೀಕ್ಷೆ, ದುಃಖಿತರಿಗೆ ಸಾಂತ್ವನ ಮತ್ತು ಆತ್ಮಗಳಿಗೆ ರಕ್ಷಣೆಯನ್ನು ತರಲಿ. ನಿಮ್ಮ ಈ ವಾಕ್ಯಗಳು ನಮ್ಮೆಲ್ಲರ ಜೀವನಗಳನ್ನು ಪರಿವರ್ತಿಸಲಿ, ಬಂಧನಗಳನ್ನು ಮುರಿಯಲಿ, ಹೃದಯಗಳನ್ನು ಹೊಸದಾಗಿಸಲಿ, ವಿಶ್ವಾಸ ಹೆಚ್ಚಳವಾಗಲಿ. ನಾವು ಕೇವಲ ವಾಕ್ಯವನ್ನು ಕೇಳುವವರಾಗಿರದೆ ಅದನ್ನು ಅನುಸರಿಸಲು ಸಹಾಯ ಮಾಡು. ಈ ಸಭೆಯನ್ನು, ಈ ಆರಾಧನೆಯನ್ನು ನಿಮ್ಮ ಪರಿಶುದ್ಧ ಕರಗಳಲ್ಲಿ ಒಪ್ಪಿಸುತ್ತೇನೆ. ಎಲ್ಲದರಲ್ಲೂ ನಿಮ್ಮ ನಾಮವೇ ಮಹಿಮೆ ಪಡಲಿ. ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಈ ಪ್ರಪಂಚದಲ್ಲಿ ದೇವರ ಅತ್ಯಂತ ಅಮೂಲ್ಯವಾದ ಸುಂದರ ಕೊಡುಗೆ ಯಾರು ಅಂತ ಹೇಳಿ? ಪ್ರೇಷಿಯಸ್ ಗಿಫ್ಟ್, ಅಮೂಲ್ಯ. ಅಮ್ಮ, ತಾಯಿ. ನಾವು ಮಾತಾಡೋದಕ್ಕೆ ಮೊದಲೇ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಏಕೈಕ ಹೃದಯ ಅಮ್ಮ. ಅಮ್ಮನ ಪ್ರಾರ್ಥನೆ ನಮಗೆ ರಕ್ಷೆ, ಅಮ್ಮನ ತ್ಯಾಗ ನಮಗೆ ಆಶೀರ್ವಾದ. ಅಮ್ಮನ ಪ್ರೀತಿ ತನ್ನ ಮಕ್ಕಳಿಗೆ ಸಮುದ್ರಕ್ಕಿಂತ ಆಳ. ಅಮ್ಮನ ಆಶೀರ್ವಾದ ನಮ್ಮ ಜೀವನದ ದೊಡ್ಡ ಶಕ್ತಿ. ನಮ್ಮ ನೋವಿನಲ್ಲಿ ಕಣ್ಣೀರ್ ಹಾಕುವ ಹೃದಯ, ನಮ್ಮ ಸಂತೋಷದಲ್ಲಿ ನಗುತ್ತಿರುವ ಆತ್ಮ. ನಾವು ಜೀವನದಲ್ಲಿ ಬಿದ್ದಾಗ ನಮ್ಮನ್ನ ಎತ್ತಿ ನಿಲ್ಲಿಸುವ ದೇವರ ಕೈ. ಇಲ್ಲಿರುವ ಎಲ್ಲ ತಾಯಂದಿರಿಗೂ ಈ ವಿಶ್ವ ತಾಯಂದಿರ ದಿನದ ಹಾರ್ದಿಕ ಶುಭಾಶಯಗಳು. Can we have a clap for all the wonderful mothers in our church? Not enough. ಸಾಲ್ತಾ ಇಲ್ಲ. They really deserve. ಓಕೆ, ಒಂದು ವಿಡಿಯೋ ನೋಡೋಣ. ವಿಶ್ ಮಾಡಿದ್ರ ಇವತ್ತು? ಯಾರು ಮಾಡಲಿಲ್ಲ? ಎಲ್ಲರೂ ಮಾಡಿದಾರ? ಯಾರು ಮಾಡಲಿಲ್ವೋ ಇವಾಗಲೇ ಇಮಿಡಿಯೇಟ್ ಆಗಿ ಎದ್ದೋಗಿ ಅಮ್ಮನಿಗೊಂದು ಹಕ್ಕು ಕೊಟ್ಟು ಮುತ್ತು ಕೊಟ್ಬಿಟ್ಟು ಇಮಿಡಿಯೇಟ್ ಆಗಿ ಬನ್ನಿ. ಬೇಗ ಮಾಡಿ. ಯಾರು ಮಾಡಲಿಲ್ವೋ ವಿಶಸ್ಸು ದಯವಿಟ್ಟು ಹೋಗಿ ಅಮ್ಮನಿಗೆ ಹೇಳಿ, ಅಮ್ಮ ಇನ್ನೊಂದ್ಸಲ ಮಾಡಿ, ಪರವಾಗಿಲ್ಲ. ಕಮಾನ್, ಗೆಟ್ ಅಪ್ ಫ್ರಮ್ ಯರ್ ಪ್ಲೇಸ್. ಕಮಾನ್ ಫಾಸ್ಟ್, ಹೋಗಿ ಬೇಗ. ರನ್. ಪರವಾಗಿಲ್ಲ, ಇನ್ನೊಂದ್ಸಲ ಮಾಡಿ. ಗಿವ್ ಹರ್ ಅ ಗುಡ್ ಹಗ್. Tell how important she is, how much you love her. That is so sweet. Thank you ellargu. ಇಲ್ಲಿ ಕೆಲವ್ರಿಗೆ ಅಮ್ಮ ಇದ್ದಾರೆ, ಕೆಲವ್ರಿಗಿಲ್ಲ. ಇಲ್ಲದೇ ಇದ್ರೆ ಭಯ ಪಡಬೇಡಿ, ಅವ್ರು ಸೇಫ್ ಆಗಿದ್ದಾರೆ ದೇವ್ರ ಹತ್ರ ಅಲ್ವಾ? ಸೊ ಇವತ್ತಂತಾನೆ ಅವ್ರಿಗೆ ಡೆಡಿಕೇಟ್ ಆಗಿರೋ ಒಂದು ದಿವಸ. ಈ ತಾಯಿ ಪ್ರೀತಿ, ದೇವರ ಪ್ರೀತಿ ಎಷ್ಟು ಅದ್ಭುತವಾಗಿದೆ ಅಂತ ಇವತ್ತು ವಾಕ್ಯ ಕೊಡ್ತೀನಿ ನಾನು ನಿಮಗೆ. ನೋಡಿ, ದೇವರು ವಿಭಿನ್ನವಾಗಿರೋ ರೀತಿಯಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ. ಹೌದಾ? ನಂಬ್ತೀರಾ? ವಿಭಿನ್ನವಾಗಿರೋ ರೀತಿಗಳಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ. ನೋಡಿ, ತಂದೆ ಥರ ನಮ್ಮನ್ನು ಪ್ರೀತಿಸ್ತಾರೆ. ಹೌದಾ?
ವಾಕ್ಯ ಕೀರ್ತನೆ 103:13 ವಾಕ್ಯ ಹೇಳುತ್ತೆ, ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನು ಕನಿಕರಿಸ್ತಾನೆ ಅಂತ ಹೇಳ್ತಾ ಇದೆ. ತಂದೆ ಮಕ್ಕಳನ್ನ ಕನಿಕರಿಸೋ ತರ ಯೆಹೋವನು ಏನ್ ಮಾಡ್ತಾನಂತೆ, ತನ್ನಲ್ಲಿ ಭಯಭಕ್ತಿ ಉಳ್ಳವರನ್ನ ಕನಿಕರಿಸ್ತಾನಂತೆ. ಅದೇ ರೀತಿ ದೇವರ ಇನ್ನೊಂದು ಪ್ರೀತಿಯ ರೂಪ ಅಂದ್ರೆ ಒಂದು ಕುರುಬನಾಗಿ ನಮ್ಮನ್ನ ಪ್ರೀತಿಸ್ತಾರೆ, ಒಂದು ಒಳ್ಳೆ ಗುರುವಾಗಿ ಪ್ರೀತಿಸ್ತಾರೆ, ಒಂದು ಒಳ್ಳೆ ಸ್ನೇಹಿತನಾಗಿ ಪ್ರೀತಿಸ್ತಾರೆ, ಒಂದು ಕ್ಷಮಿಸುವ ತಂದೆಯಾಗಿ, ಕ್ಷಮಿಸುವ ಕರ್ತನಾಗಿ ನಮ್ಮನ್ನ ಪ್ರೀತಿಸ್ತಾರೆ. ಇನ್ನೊಂದು ಪ್ರೀತಿ ಅಂತ ಹೇಳಿದ್ರೆ ತಾಯಿ ತರ ನಮ್ಮನ್ನ ಪ್ರೀತಿಸ್ತಾರೆ. ಯೆಶಾಯ 66:13 ವಾಕ್ಯ ಹೇಳುತ್ತೆ, ತಾಯಿ ತನ್ನ ಮಗುವನ್ನು ಸಮಾಧಾನ ಪಡಿಸುವ ಹಾಗೆ ನಾನು ನಿಮ್ಮನ್ನು ಸಮಾಧಾನ ಪಡಿಸುವನು. ಮಗು ತುಂಬಾ ಹಠ ಮಾಡ್ಬಿಟ್ರೆ ಏನ್ ಮಾಡುತ್ತೆ ತಾಯಿ? ಮಗು ದುಃಖದಲ್ಲಿದ್ರೆ, ಕಷ್ಟದಲ್ಲಿದ್ರೆ ಅಮ್ಮ ಏನ್ ಮಾಡ್ತಾರೆ? ಸಮಾಧಾನ ಪಡಿಸ್ತಾರೆ. ಸೊ ನಾವಿವತ್ತು ಎಲ್ಲ ಕಷ್ಟಗಳಲ್ಲಿದ್ರೆ ಖಂಡಿತವಾಗ್ಲೂ ದೇವ್ರು ಏನ್ ಮಾಡ್ತಾರಂತೆ, ನಮ್ಮನ್ನ ತಾಯಿ ತರ ಸಮಾಧಾನ ಪಡಿಸ್ತಾರೆ. ನೋಡಿ, ಈ ಲೋಕದಲ್ಲಿ ದೇವರ ಒಂದು ಅದ್ಭುತ ರೂಪ ಏನಪ್ಪಾ ಅಂತ ಹೇಳಿದ್ರೆ ತಾಯಿಯ ಪ್ರೀತಿ. ತಾಯಿ ತನ್ನ ಮಕ್ಕಳಿಗೆ ನಿದ್ದೆ ಕೆಡಿಸ್ಕೊಳ್ಬೇಕು. ನಮ್ಮ ಮಾರ್ಗರೆಟ್ನ ಕೇಳಿದ್ರೆ ಹೇಳ್ತಾಳೆ, ಅವಳು ಎಷ್ಟು ನಿದ್ದೆ ಕೆಡ್ತಾ ಇದ್ದಾಳೆ ಇವಾಗ ಅಂತ ಹೇಳ್ಬಿಟ್ಟು. ಇನ್ಫೆಂಟ್ ಹೆಂಡ್ತಿನ ಕೇಳಿದ್ರೆ ಹೇಳ್ತಾಳೆ, ಅವ್ರು ಎಷ್ಟು ನಿದ್ದೆ ಕೆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹೌದಾ? ಸೊ ಹಾಗಾಗಿ ಎಲ್ಲ ಮರ್ತೋಗ್ಬಿಡ್ತಾಳೆ. ಆ ಮಕ್ಕಳನ್ನ ಸಾಕ್ತಾ ಸಾಕ್ತಾ ಅವ್ರನ್ನ ಸಲಹತಾ ಹೋಗ್ತಾಳೆ. ಅವರ ಸಂತೋಷ ಪಡಿಸೋದಕ್ಕೋಸ್ಕರ ತನ್ನ ಕನಸುಗಳನ್ನ ಬಲಿ ಕೊಟ್ಬಿಡ್ತಾಳೆ. ಒಬ್ಬ ನಿಜವಾದ ತಾಯಿ ಯಾರು ಗೊತ್ತಾ? ಪ್ರಾರ್ಥಿಸುವ ಒಬ್ಬ ಯೋಧೆ, ಕುಟುಂಬವನ್ನ ಕಟ್ಟುವ ಶಕ್ತಿ ಇರೋಳು, ಮಕ್ಕಳ ಕಷ್ಟಗಳಿಗೆ ಸ್ಪಂದಿಸೋಳು. ಈ ಪ್ರಪಂಚದಲ್ಲಿ ಎಲ್ಲರೂ ಮಕ್ಕಳನ್ನ ಜಡ್ಜ್ ಮಾಡ್ಬೇಕಾದ್ರೆ ನಾನು ನಿನ್ನನ್ನ ಜಡ್ಜ್ ಮಾಡದೆ, ನಿನ್ನ ಮಗು ನಾನು ಪ್ರೀತಿಸೋಳು ತಾಯಿ. ಮಕ್ಕಳ ಮೊದಲ ಗುರು, ಮಕ್ಕಳಿಗೆ ಈನ ಕೈ ಹಿಡ್ದು ತಿದ್ದಿಸೋಳು ಅಮ್ಮ. ಕುಟುಂಬದ ಆಧಾರ ಸ್ತಂಭ, ಶಿ ಇಸ್ ಅ ಪಿಲ್ಲರ್ ಅಂತಾನೆ ಹೇಳ್ಬೋದು. ಮೌನದಲ್ಲಿ ನೋವನ್ನ ಸಹಿಸ್ತಾ ಎಲ್ಲ ಶಕ್ತಿ ಉಳ್ಳವಳು ಅಮ್ಮ. ಅಷ್ಟೇ ಅಲ್ಲ, ಜ್ಞಾನೋಕ್ತಿ ಹೇಳುತ್ತೆ 31:26 ಅವಳು ಬಾಯಿ ತೆರೆಯುವಾಗ ಜ್ಞಾನವನ್ನ ಹೇಳ್ತಾಳಂತೆ, ಅವಳ ನಾಲಿಗೆಯ ಮೇಲೆ ದಯೆಯ ಉಪದೇಶವಿದೆ ಅಂತ ಹೇಳ್ತಾ ಇದ್ದಾರೆ. ಯೆಶಾಯ 49:15 ತಾಯಿ ತನ್ನ ಹಾಲು ಕೂಸು ಮಗುವನ್ನು ಮರೆತರೂ ನಾನು ನಿನ್ನನ್ನು ಮರೆಯುವುದಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಮರೆಯಕ್ ಸಾಧ್ಯನಾ ತಾಯಿ ಒಂದು ಮಗುನ? ಎಂತ ಒಂದು ಅದ್ಭುತವಾಗಿರೋ ವಾಕ್ಯ ದೇವರ ವಾಕ್ಯ. ದೇವರು ತನ್ನ ಪ್ರೀತಿನ ಎಷ್ಟು ವಿವರಿಸೋದಕ್ಕೆ ತಾಯಿಯನ್ನ ಉದಾಹರಣೆಯಾಗಿ ಬಳಸ್ತಾ ಇದ್ದಾರೆ. ನೋಡಿ, ತಾಯಿ ಜವಾಬ್ದಾರಿ 9 ತಿಂಗಳು ಸಾಕ್ತಾಳೆ, ಸಲಹುತ್ತಾಳೆ, ಆ ಮಗುಗೆ ತಿನ್ಸೋದು. ಆ ಮಗುಗೆ ಹುಷಾರಿಲ್ಲ ಅಂತ ಹೇಳ್ಬೇಕಾದ್ರೆ ಅವಳು ತುಂಬಾ ವೇದನೆ ಪಟ್ಬಿಡ್ತಾಳೆ. ಹಗಲು ರಾತ್ರಿ ಆ ಮಗುಗೆ ಸೇವೆ ಮಾಡ್ಬಿಟ್ಟು ಜಾಗರಣೆನೂ ಇರ್ತಾಳೆ. ಆ ಮಗುಗೆ ಕಾಪಾಡೋದಕ್ಕೆ ನಾನಾ ಪ್ರಯತ್ನಗಳನ್ನ ಮಾಡ್ತಾಳೆ. ನಮ್ಮ ದೇವರು ಹಾಗೆ. ನಾವು ನೋವನ್ನ ಅನುಭವಿಸ್ತಾ ಇದ್ರೆ ನಮ್ಮ ನೋವನ್ನ ಅವರು ಅನುಭವಿಸ್ತಾರೆ. ನಾವು ಮೌನವಾಗಿ ಅಳಬೇಕಾದ್ರೆ, ಈ ಪ್ರಪಂಚದಲ್ಲಿ ನನ್ನವ್ರು ಯಾರು ಇಲ್ಲ, ನನ್ನನ್ನು ಎಲ್ಲರೂ ತಿರಸ್ಕಾರ ಮಾಡ್ಬಿಟ್ಟಿದ್ದಾರೆ, ನಾನು ಒಬ್ಬಂಟಿಗಳಾಗ್ಬಿಟ್ಟಿದ್ದೀನಿ ಅನ್ಬೇಕಾದ್ರೆ ದೇವರು ನಮ್ಮ ಜೊತೆ ಇರ್ತಾರೆ. ಯಾಕೆಂದ್ರೆ ಕೀರ್ತನೆ 147 ವಾಕ್ಯ 3 ಹೇಳುತ್ತೆ, ಆತನು ಮುರಿದ ಹೃದಯವನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ ಅಂತ ಹೇಳ್ಬಿಟ್ಟು. ತಾಯಿಯ ಇನ್ನೊಂದು ರೂಪ ಅಂತ ಹೇಳಿದ್ರೆ ತ್ಯಾಗ, ಸ್ಯಾಕ್ರಿಫೈಸ್. ನೋಡಿ, ತಾಯಿ ತನ್ನ ಸಂತೋಷಕ್ಕಿಂತ ಅವಳಿಗೆ ಗಂಡನ ಸಂತೋಷ, ಮಕ್ಕಳ ಸಂತೋಷನೇ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ತನಗೆ ಹಸಿವೆ ಇದ್ರೂನು ಮಕ್ಕಳಿಗೆಲ್ಲ ಉಣಿಸ್ತಾಳೆ. ತನ್ನ ಕನಸುಗಳು
ಅವಳ ಜೀವನದಲ್ಲಿ ಅದು ಸಾಕಾರಗೊಂಡಿರೋದಿಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ನನ್ನ ಕನಸುಗಳಾಗ್ಲಿಲ್ಲ, ನನ್ನ ಮಕ್ಕಳ ಕನಸುಗಳಿಗಾದ್ರೂ ನಾನು ನಿಂತ್ಕೊಳ್ಳೋಣ ಅಂತ ನಿಂತ್ಕೊಳ್ತಾಳೆ. ತನಗೆ ಎಷ್ಟು ನೋವಿದ್ರೂ ಆ ನೋವನ್ನ ಯಾರ ಮುಂದೆ ತೋರಿಸ್ಕೊಳ್ದೆ ಒಂದ್ ಮುಗುಳ್ ನಗೆನಲ್ಲಿ ನಗುಮುಖವನ್ನ ತೋರಿಸ್ತಾ ಇರ್ತಾಳೆ. ಇದ್ರಲ್ಲಿ ಯೇಸು ಸ್ವಾಮಿ ಪ್ರೀತಿ ಕೂಡ ಹಾಗೆ. ನಮ್ಗೆ ಎಂತ ಪ್ರೀತಿ ಅಂತ ಹೇಳಿದ್ರೆ, ಯೋವಾನ 15:13 ಹೇಳುತ್ತೆ, ಯೇಸು ತನ್ನ ಪ್ರಾಣವನ್ನ ನಮಗೋಸ್ಕರ ಕೊಟ್ಬಿಟ್ರಂತೆ. ಎಂತ ಅಂತ ಹೇಳಿದ್ರೆ, ತನ್ನ ಸ್ನೇಹಿತರಿಗಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕಿಂತ ಹೆಚ್ಚಿನ ಪ್ರೀತಿ ಯಾರಿಗೂ ಇಲ್ಲ ಅಂತ ಹೇಳ್ಬಿಟ್ರು. ಇನ್ನೊಂದು ಗುಣ ತಾಯಿದೇನಪ್ಪ ಅಂತ ಹೇಳಿದ್ರೆ, ಪ್ರಾರ್ಥಿಸುವ ಶಕ್ತಿ ಇರೋಳು ತಾಯಿ. ನೋಡಿ, ಇವಾಗ ಅನೇಕ ಮನೆಗಳು ನಾವು ನೋಡಬೇಕಾದ್ರೆ ಅವರು ತಾಯಿಯ ಪ್ರಾರ್ಥನೆಯ ಶಕ್ತಿಯಿಂದಲೇ ನಿಂತ್ಕೊಂಡಿದೆ. ನೋಡಿ, ತಂದೆ ಕೆಲಸ ಮಾಡೋ ಜವಾಬ್ದಾರಿ ಹೊಂದಿರ್ತಾರೆ, ಇಡೀ ಕುಟುಂಬದ ಜವಾಬ್ದಾರಿ ತಂದೆ ಮೇಲೆ ಇದೆ ಅಲ್ವಾ. ಮಕ್ಕಳು ಓದೋದಕ್ಕೆ ಹೋಗ್ಬಿಡ್ತಾರೆ, ಅದು ಅವರ ಜವಾಬ್ದಾರಿ. ಆದ್ರೆ ಇಡೀ ಮನೆಯ ಒಂದು ಆತ್ಮಿಕ ಬಲನ ತಾಯಿ ತನ್ನ ಮೊಣಕಾಲೂರಿ ಪ್ರಾರ್ಥನೆಗಳಿಂದನೇ ಬರುತ್ತೆ. ಅವಳ ಪ್ರಾರ್ಥನೆ ಹೇಗಿರುತ್ತೆ ಅಂತ ಹೇಳಿದ್ರೆ, ದೇವರ ಹೃದಯನ ಮುಟ್ಟುತ್ತೆ, ಮಕ್ಕಳ ಜೀವನನ ಬದಲಾಯಿಸುತ್ತೆ, ಮುರಿದೋಗಿರೋ ಕುಟುಂಬಗಳನ್ನ ಕಟ್ಟುತ್ತೆ, ಕಳೆದು ಹೋಗಿರೋ ಮಕ್ಕಳನ್ನ ಮತ್ತೆ ವಾಪಸ್ ಕರ್ಕೊಂಡು ಬರುತ್ತೆ. ದೇವರ ವಾಕ್ಯ 1 ಥೆಸಲೋನಿಕ 5:17 ಹೇಳುತ್ತೆ, ನಿರಂತರವಾಗಿ ಪ್ರಾರ್ಥಿಸಿರಿ. ಇವತ್ತು ನಿಮ್ಮ ಮಕ್ಕಳು ನಿಮ್ಮ ಮುಂದೆ ಸಾಕ್ಷಿಗಳಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವೆಷ್ಟೋ ಸತಿ ದೇವ್ರ ಕಣ್ಣೀರಿಟ್ಟು ಪ್ರಾರ್ಥಿಸಿದಿರಮ್ಮ. ನಿಮ್ಮ ಪ್ರಾರ್ಥನೆಗಳು ಯಾವತ್ತೂ ವ್ಯರ್ಥವಾಗಿ ಹೋಗೋದಿಲ್ಲ, ಯಾವತ್ತೂ ವ್ಯರ್ಥವಾಗಿ ಹೋಗೋದಿಲ್ಲ. ದೇವರು ನಿಮ್ಮ ಪ್ರಾರ್ಥನೆಗಳಿಗೆ, ಎಲ್ಲ ಪ್ರಾರ್ಥನೆಗಳಿಗೂ ಕಿವಿಗೊಟ್ಟು ಕೇಳ್ತಾ ಇದ್ದಾನೆ. ತಕ್ಕ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆಗೆ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ. ಇಲ್ಲಿ ನನ್ನ ತಾಯಿ ಒಂದು ಉದಾಹರಣೆ ಕೊಡ್ತೀನಿ. ನಾನು ತುಂಬಾ ಸಲ ಹೇಳ್ತೀನಿ, ನನ್ನ ತಾಯಿ ಅಷ್ಟೊಂದು ಓದಿರ್ಲಿಲ್ಲ, 6ನೇ ಕ್ಲಾಸ್ ಮಾತ್ರ ಓದಿದ್ರು. ಆದ್ರೆ ಅವರಲ್ಲಿರೋ ಆ ಒಂದು ಮೌಲ್ಯಗಳು ಅಂತ ಹೇಳ್ತೀವಲ್ಲ, ಜಾಸ್ತಿ. ನಮ್ಮ ಮನೆಯಲ್ಲಿ ಪ್ರತಿ ತಿಂಗಳು ರೇಷನ್ ತಗೊಂಡ್ ಬಂದಾಗ ಆ ರೇಷನ್ ಅಲ್ಲಿ 3 ವಿಭಾಗ ಮಾಡ್ತಾ ಇದ್ರು ಅಮ್ಮ. ಒಂದು ನಮಗೋಸ್ಕರ, ಇನ್ನೊಂದು ಎರಡು ವೃದ್ಧ ಕುಟುಂಬಗಳಿಗೋಸ್ಕರ ತಗೊಂಡು ಹೋಗಿ ಕೊಟ್ಬಿಟ್ಟು ಬರ್ತಾ ಇದ್ರು. ಅಮ್ಮ ದಿನಾಗ್ಲೂ ಮಧ್ಯಾಹ್ನ ಬಿಸಿ ಬಿಸಿ ಅಡಿಗೆ ಮಾಡಿ ಒಂದು ಅಜ್ಜಿಗೆ ಊಟ ಬಡಿಸ್ತಾ ಇದ್ರು. ದಿನ ಮಾಡ್ತಾ ಇದ್ರು ಈ ಕೆಲಸ. ದೇವರ ವಾಕ್ಯ ಯಾವ ರೀತಿ ಸಾರ್ತಾ ಇದ್ರು ಅಂತ ಹೇಳಿದ್ರೆ, ಅವರು ಚರ್ಚಲ್ಲಿ ಬಂದು ಕೇಳಿಸ್ಕೊಳ್ಳೋರು ಮಾತ್ರ ಆಗಿರ್ಲಿಲ್ಲ, ತನ್ನ ಕ್ರಿಯೆಗಳಲ್ಲಿ ತೋರಿಸೋರಾಗಿದ್ರು. ಯಾವ್ಯಾವ ತರ ಅಂತ ಹೇಳಿದ್ರೆ, ಯಾರಾದ್ರೂ ಕಷ್ಟದಲ್ಲಿ ಇರ್ಬೇಕಾದ್ರೆ ಹೋಗಿ ದೇವ್ರ ವಾಕ್ಯನ ಹೇಳ್ತಾ ಇದ್ರು. ದೇವ್ರ ವಾಕ್ಯನ ಸಾರ್ಬಿಟ್ಟು ಹೇಗೋ ಬೀಜನ ಬಿತ್ತಿ ತಾನೇ ಬಸ್ ಚಾರ್ಜ್ಗೆಲ್ಲ ಕಾಸಿಟ್ಕೊಂಡು ಅವ್ರನ್ನ ಚರ್ಚೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ರು. ಹೇಗೋ ದೇವ್ರ ವಾಕ್ಯ ಸಜೀವವಾದದ್ದು ಅಂತ ತೋರ್ಸೋದಿಕ್ಕೆ. ನನ್ನ ಕೆಲಸ ಏನು, ನಾನು ಆಶೀರ್ವಾದ ಹೊಂದದೆ ಇರಬಾರ್ದು, ನನ್ನಿಂದ ಬೇರೆಯವರು ಕೂಡ ಆಶೀರ್ವಾದವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನನ ಅಮ್ಮ ಎಷ್ಟೋ ಸಲ ತನ್ನ ಬಸ್ ಚಾರ್ಜ್ಗೆ ಕಾಸಿಟ್ಕೊಂಡು ಕರ್ಕೊಂಡು ಹೋಗಿರೋದನ್ನ ನಾನು ನೋಡಿದ್ದೀನಿ. ಅಷ್ಟೇ ಅಲ್ಲ, ಅಮ್ಮ ನಮಗ್ ಗೊತ್ತಿಲ್ಲದೆ ಇರೋಷ್ಟು ಎಷ್ಟೋ ಜನಗಳಿಗೆ ಸಹಾಯ ಮಾಡಿರೋದನ್ನ ನಾನು ನೋಡಿದ್ದೀನಿ. ಯಾವ್ಯಾವ ತರ ಸಹಾಯ. ಯಾವುದೋ ಒಂದು ಕುಟುಂಬ ಯಾವುದೋ ಒಂದು ಸೂಸೈಡ್ ಹಂತಕ್ಕೆ ಹೋಗ್ಬಿಡ್ತಂತೆ. ಅಮ್ಮನಲ್ಲಿರೋ ಗೋಲ್ಡ್ ಎಲ್ಲ ಅಡಮಾನ ಇಟ್ಬಿಟ್ಟು ಆ ಕುಟುಂಬಕ್ಕೆ 2 ಲಕ್ಷ ಕೊಟ್ಬಿಟ್ಟಿದ್ರು. ನಮಗೆ ಯಾರಿಗೂ ಗೊತ್ತಿಲ್ಲ, ಹೇಳಿರ್ಲಿಲ್ಲ, ಯಾರಿಗೂ ಗೊತ್ತಿಲ್ಲ. ಆ ಕುಟುಂಬನ ಕಾಪಾಡಿದ್ರು, ಮತ್ತೆ ಸ್ಥಾಪನೆ ಮಾಡಿದ್ರು. ಅಷ್ಟೇ ಅಲ್ಲ, ಯಾರಾದ್ರೂ ಆಸ್ಪತ್ರೆಯಲ್ಲಿ ನರಳ್ತಾ ಇದ್ರೆ ಅಮ್ಮ ಅಕ್ಕಪಕ್ಕ ಮನೆಗಳಲ್ಲೆಲ್ಲ ಹೋಗಿ ಒಂದು ಕಾಸು ರೇಸ್ ಮಾಡ್ತಿದ್ರು, ಫಂಡ್ ರೇಸ್ ಮಾಡ್ತಾ ಇದ್ರು. ಅಷ್ಟು ಅಮೌಂಟ್ನ ಎತ್ಕೊಂಡು ಹೋಗಿ ಅವ್ರಿಗೆ ಕೊಟ್ಬಿಟ್ಟಿದ್ರು. ಒಂದು ಫ್ಯಾಮಿಲಿ ನಂಗೆ ನೆನಪಿದೆ, ಇವಾಗಲೂ 47,000 ರೂಪಾಯಿ ಅವ್ರಿಗೆ ಹೋಗಿ ಕೊಟ್ಟಿದ್ರು. ಎಲ್ಲರ ಹತ್ರ ಕಲೆಕ್ಟ್ ಮಾಡಿಬಿಟ್ಟು ಅವ್ರ ಗಂಡನ್ಗೆ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು. ಪಕ್ಕದ ಮನೇಲಿ ಯಾರೋ ಡಯಾಲಿಸಿಸ್ ಕಿಡ್ನಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಪಾಪ 2 ಮಕ್ಕಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅವ್ರನ್ನ ಕರೆದು ಅಮ್ಮ ಡಯಾಲಿಸಿಸ್ಗೆ ಕಾಸು ಕೊಡ್ತಾ ಇದ್ರು.
ಎಷ್ಟೋ ಕಾರ್ಯಗಳನ್ನ ಮಾಡಿದ್ದಾರೆ. ಅವರ ಪ್ರಾರ್ಥನೆಯ ಜೀವನ ಎಷ್ಟು ಬಲವಾಗಿತ್ತು ಅಂತ ಹೇಳಿದ್ರೆ, ಅವರು ನಮ್ಗೆ ಉದಾಹರಣೆಯಾಗಿ ಬದುಕಿದ್ರು. ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ, ಆದ್ರೆ ಅವರ ಸಾಕ್ಷಿ ಪದೇ ಪದೇ ನಮಗೆ ರಿಮೈಂಡ್ ಮಾಡ್ತಾ ಇರುತ್ತೆ, ನಾವು ಇದೇ ತರ ಬದುಕಬೇಕು. ಪ್ರಪಂಚದಲ್ಲಿರೋ ತಾಯಿನೇ ನಮ್ಮನ್ನೆಷ್ಟು ಪ್ರೀತಿ ಮಾಡಿದ್ರೆ, ನಿಮ್ಮನ್ನ ಸೃಷ್ಟಿ ಮಾಡಿರೋ ದೇವರು ನಮ್ಮನ್ನ ಎಷ್ಟು ಪ್ರೀತಿ ಮಾಡಲ್ಲ. ಸೊ ಇದೇ ತರ ಬೈಬಲ್ ಅಲ್ಲೂ ಕೂಡ ಸುಮಾರು ತಾಯಂದ್ರಿದ್ದಾರೆ. ಒಳ್ಳೊಳ್ಳೆ ಎಕ್ಸಾಂಪಲ್ಗಳನ್ನ ಸೆಟ್ ಮಾಡೋ ಒಳ್ಳೊಳ್ಳೆ ತಾಯಂದ್ರಿದ್ದಾರೆ ನಮ್ಮ ಬೈಬಲ್ ಅಲ್ಲಿ. ಹನ್ನ ಎಲ್ಲರಿಗೂ ಗೊತ್ತು, ಅವಳು ಪ್ರಾರ್ಥನೆಯ ತಾಯಿ. ನೋಡಿ, ಆ ಕಾಲದಲ್ಲಿ ಬಂಜೆತನ ಅನ್ನೋದು ಒಂದು ಶಾಪವಾಗಿತ್ತು. ಎಲ್ಲರಿಗೂ ಮಕ್ಕಳಾಗ್ತಾ ಇತ್ತು, ಅವಳಿಗೆ ಮಾತ್ರ ಆಗ್ತಿರ್ಲಿಲ್ಲ. ಅವಳ ನೋವು ವೇದನೆ ಪದಗಳಲ್ಲಿ ಅವಳಿಗೆ ಯಾವ ರೀತಿ ವಿವರಿಸ್ಬೇಕೋ ಗೊತ್ತಿರ್ಲಿಲ್ಲ. ಹೋಗ್ಬಿಟ್ಟು ಬರೀ ಕಣ್ಣೀರಾಗ್ತಾ ಇದ್ಲು, ಅಷ್ಟೇ ಅವಮಾನ ಅನುಭವಿಸ್ತಾ ಇದ್ಲು. ಅವಳ ಹೃದಯ ಚೂರ್ ಚೂರ್ ಆಗ್ಬಿಟ್ಟಿತ್ತು. ಅವಳ ದೇವರ ಸನ್ನಿಗೆ ಹೋದ್ಲು, ಹತ್ಲು, ಪ್ರಾರ್ಥಿಸಿದ್ಲು, ದೇವರನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು. ದೇವರು ಅವಳ ಕಣ್ಣೀರ್ನ ನೋಡಿದ್ರು, ಅವಳಿಗೆ ಸಮವೇಲನನ್ನ ದಯಪಾಲಿಸಿದ್ರು. ಇದರಲ್ಲಿ ನಮ್ಗೆಲ್ಲರಿಗೂ ಏನೋ ಒಂದು ಲೆಸನ್ನು, ಕಣ್ಣೀರಿಂದ ಮಾಡಿರೋ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗಲ್ಲ. ಇವತ್ತು ನಿಮ್ಮ ಮಕ್ಕಳಿಗೋಸ್ಕರ ಕಣ್ಣೀರಾಗ್ತಾ ಇದ್ದೀರಾ, ಖಂಡಿತ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಟ್ಟೇ ಕೊಡ್ತಾರೆ. ಮರಿಯಳನ್ನ ನೋಡೋಣ, ಇನ್ನೊಂದು ಮಹಾತಾಯಿ. ನೋಡಿ, ಆ ಕಾಲದಲ್ಲಿ ಹಳೆ ಒಡಂಬಡಿಕೆ ವಾಗ್ದಾನಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ ಅಲ್ವಾ? ಎಷ್ಟೋ ಜನ ಹಳೆ ಒಡಂಬಡಿಕೆಯಲ್ಲಿ ಒಂದು ಕನ್ನಿಕೆಯಲ್ಲಿ ಯೇಸು ಸ್ವಾಮಿ ಹುಟ್ಟುತ್ತಾರೆ ಅಂತಿತ್ತು ಅಲ್ವಾ, ಯೆಶಾಯ ಹೇಳೋ ಪ್ರಕಾರ. ಎಷ್ಟೋ ಜನ ತಾಯಂದ್ರು ಯೇಸು ಸ್ವಾಮಿ ಅವರ ಮಕ್ಕಳಲ್ಲಿ ಹುಟ್ಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕನ್ನಿಕೆಯರನ್ನಾಗಿ ಬಿಡ್ತಾ ಇದ್ರು. ಆದ್ರೆ ಅವ್ರು ಯಾರನ್ನೂ ದೇವರು ಆರಿಸ್ಕೊಂಡ್ಲಿಲ್ಲ. ಯೇಸು ಹುಟ್ಟಿದ್ದು ಮರಿಯಳಿಂದ, ಮರಿಯಳನ್ನ ಮಾತ್ರ ಆರಿಸ್ಕೊಂಡ್ರು. ಯಾಕೆಂದ್ರೆ ಅವಳು ಅಷ್ಟೊಂದು ವಿಧೇಯತೆಯಿಂದ ಇದ್ಲು. ದೇವರ ವಾಕ್ಯ ಬರೋಷ್ಟರಲ್ಲಿ ಅವಳು ಒಂದೇ ಮಾತು ಹೇಳಿದ್ಲು, ಲೂಕ 1:38, ನಾನು ಕರ್ತನ ದಾಸಿ, ನಿನ್ನ ಮಾತಿನ ಪ್ರಕಾರ ನನಗೆ ಆಗಲಿ ಅಂತ ಹೇಳಿದ್ಲು. ಅಂದ್ರೆ ಇಲ್ಲಿ ತಾಯಿಯ ಮಹತ್ವ ಅವಳ ಹುದ್ದೆಯಲ್ಲಿ ಇರೋದಿಲ್ಲ, ಅವಳ ವಿಧೇಯತೆಯಲ್ಲಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೀವಿ. ಎಷ್ಟು ಜನಕ್ಕೆ ಮೋಸಸ್ ಅವ್ರ ಅಮ್ಮ ಹೆಸರು ಗೊತ್ತು? ಎಷ್ಟು ಜನಕ್ಕೆ ಗೊತ್ತು ಮೋಸಸ್ ಅವ್ರ ಅಮ್ಮ ಹೆಸರು? ಮೋಶೆ. ಇಡೀ ಇಸ್ರಾಯೇಲ್ ಜನಾಂಗವನ್ನ 40 ವರ್ಷ ಆ ಮರಳುಗಾಡಲ್ಲಿ ನಡೆಸಿರೋ ವ್ಯಕ್ತಿ. ಅವರಮ್ಮ ಯೋಕೋಬೇದ್. ವಿಮೋಚನಾ ಕಾಂಡ 6:20 ಅವ್ರ ಹೆಸರು ಬರುತ್ತೆ. ಅವರು ಕೂಡ ನೋಡಿ, ಅವಾಗ ರಾಜ ಒಂದು ಆಜ್ಞೆ ಹೊರಡಿಸ್ಬಿಟ್ಟ, ಹುಟ್ಟು ಎಲ್ಲ ಮಕ್ಕಳನ್ನ ಸಾಯಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಯೋಚನೆ ಮಾಡಿ, ಅರಸನ ವಿರುದ್ಧ ಹೋಗಕ್ಕೆ ಎಷ್ಟು ಧೈರ್ಯ ಬೇಕಾ ಕಾಲದಲ್ಲಿ? ಬೇಕಾ ಬೇಡವಾ ಧೈರ್ಯ? ಯೋಕೋಬೇದ್ ಆ ಮಗುವನ್ನ ರಕ್ಷಿಸೋದಕ್ಕೆ ದೊಡ್ಡದಾಗಿ ಧೈರ್ಯವನ್ನ ತೋರಿಸ್ತಾಳೆ. ಪರಿಸ್ಥಿತಿ ತುಂಬಾ ಭಯಾನಕವಾಗಿತ್ತು, ಆದ್ರೆ ದೇವರ ಮೇಲೆ ವಿಶ್ವಾಸ ಇಟ್ಲವಳು. ಅಂದ್ರೆ ಇಲ್ಲಿ ಅವರಿಂದ ಏನ್ ಕಲಿಬೋದು? ಒಂದು ತಾಯಿ ವಿಶ್ವಾಸದಲ್ಲಿ ನಿಂತ್ರೆ ತನ್ನ ಇಡೀ ಕುಟುಂಬವನ್ನ ದೇವರು ಬಳಸ್ತಾರೆ. ನೋಡಿ, ಯೋಕೋಬೇದ್ ಇಡೀ ಕುಟುಂಬವನ್ನ, ಮೋಶೆನ, ಆರೋನನ, ಮೀರಿಯಂನ 3 ಮಕ್ಕಳವ್ರಿಗೆ ಇಡೀ ಕುಟುಂಬನ ದೇವರು ಬಳಸ್ತಾರೆ. ಸಾರಾ, ಅವಳು ನಿರೀಕ್ಷೆನೇ ಇರ್ಲಿಲ್ಲ ಜೀವನದಲ್ಲಿ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ಲು. ಎಷ್ಟೋ ಸತಿ ಕೇಳಿದೀವಿ ನಾವು ಸಾರನ್ ಬಗ್ಗೆ, ಏನು ನಂಬಿಕೆನೇ ಇರ್ಲಿಲ್ಲ. ವಾಗ್ದಾನ ಮಾಡಿ 25 ವರ್ಷಗಳಾದ್ಮೇಲೆ ಈಸಾಕ ಹುಟ್ಟುತ್ತಾನೆ. ವಯಸ್ಸಾಗೋಗ್ಬಿಟ್ಟಿರುತ್ತೆ, ಜನರೆಲ್ಲ ಅಪಹಾಸ್ಯ ಮಾಡ್ತಿರ್ತಾರೆ, ಅವಳು ನಿರಾಸೆ ಆಗ್ಬಿಟ್ಟಿರ್ತಾಳೆ. ಆದ್ರೆ ದೇವರು ತನ್ನ ವಾಗ್ದಾನನ ಮರೆಯಲ್ಲ. ನಾವು ಅಸಾಧ್ಯ, ನನಗೆ ಆಗಲ್ಲ, ನನ್ನ ಕೈಯಲ್ಲಿ ಏನೂ ಆಗಲ್ಲಪ್ಪ ಅನ್ನೋ ಒಂದು ಸಮಯದಲ್ಲಿ ದೇವರು ಇಸಾಕನನ್ನ ಅವಳಿಗೆ ದಯಪಾಲಿಸ್ತಾರೆ.
ಅದೇ ತರ ನಾವು 2 ರಾಜ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಶೂನೇಮಿನ ಸ್ತ್ರೀ, ಈ ಎಲಿಯ ಬಂದ್ಬಿಟ್ಟು ಒಂದು ಜಾಗಕ್ಕೆ ಹೋಗ್ತಾರೆ, ಶೂನೇಮಿ ಅಂತ ಹೇಳ್ಬಿಟ್ಟು. ಅಲ್ಲಿ ಈ ಸ್ತ್ರೀ ನೋಡಿ, ಒಂದು ಒಳ್ಳೆತನ ಯಾವ ರೀತಿ ತೋರಿಸ್ಬೇಕು, ಯಾವಾಗ್ಲೂ ಎಂತ ಪರಿಸ್ಥಿತಿಲಿ ನಾವು ಯಾವ ರೀತಿ ಒಳ್ಳೆತನವನ್ನ ತೋರಿಸ್ಬೇಕು. ಅವಳು ಪ್ರತಿದಿನ ಎಲಿಯನಿಗೆ ರೊಟ್ಟಿ ಮಾಡ್ಕೊಡ್ತಾ ಇರ್ತಾಳೆ. ಆಮೇಲೆ ತನ್ನ ಗಂಡನಿಗೆ ಹೇಳ್ತಾಳೆ, ತನ್ನ ಮನೆ ಮೇಲೆ ಒಂದು ಕೊಠಡಿನ ಕಟ್ಟಿಕೊಡೋಣ, ಒಂದು ಪರಿಶುದ್ಧವಾಗಿರೋ ಸ್ಥಳವನ್ನ ಅವ್ರಿಗೆ ನಿರ್ಮಾಣ ಮಾಡ್ಕೊಡೋಣ ಅಂತ ಆ ಮನುಷ್ಯನಿಗೆ. ಅವಳು ಮಾಡಿರೋ ಈ ಉಪಕಾರನ ನೆನೆಸ್ಕೊಂಡು ಎಲಿಯ ನಿನಗೇನು ಬೇಕು ಅಂತ ಕೇಳಿದಾಗ, ಆಗ ಗೆಹಜಿ ಹೇಳ್ತಾನೆ, ಅವಳಿಗೆ ಮಕ್ಕಳಿಲ್ಲ, ಮಕ್ಕಳನ್ನ ಕೊಡೋಣ. ಅವಾಗ ಎಲಿಯ ಕರೆದ್ಬಿಟ್ಟು ಹೇಳಿದ್ರು, ಮುಂದಿನ ವರ್ಷ ಇದೇ ದಿನಕ್ಕೆ ನಿನಗೇನಿರುತ್ತೆ, ಮಗುವಾಗಿರುತ್ತೆ ಅಂತ ಹೇಳ್ತಾರೆ. ಮಗು ಆಯ್ತು, ದೊಡ್ಡವನಾದ. ಅವನೇನೋ ನಾನಾ ಕಾರಣಗಳಿಂದ ಸಾವನ್ ಕೂಡ ಅಪ್ಪಟ. ಏನಂತ ಹೇಳಿದ್ರೆ ಮತ್ತೆ ಎಲಿನ ಕರ್ಕೊಂಡು ಹೋಗಿ ಪ್ರಾರ್ಥಿಸ್ತಾಳೆ. ಅವಾಗ ಮಗುಗೆ ಏನಾಯ್ತು, ಜೀವ ಬಂತು. ಇದು ಬೈಬಲ್ ಇರೋದು. ಇದು ನಿಜವಾಗ್ಲೂ ಇನ್ನೊಂದು ಕಥೆ ಇದೆ ನಿಮ್ಗೆ ಹೇಳೋದಕ್ಕೆ. ನನಗೆ ಒಂದು ತಾಯಿಗೆ 2 ಅವಳಿ ಜವಳಿ ಮಕ್ಕಳು, ಸರಿನಾ? ಆ ಅವಳಿ ಜವಳಿ ಮಕ್ಕಳು ಹುಟ್ಟಿದಾಗ ಒಂದು ಮಗುಗೆ ಜೀವ ಇತ್ತು, ಇನ್ನೊಂದು ಮಗುಗೆ ಜೀವ ಇರಲಿಲ್ಲ. ಆ ತಾಯಿ ಮೊಣಕಾಲಾಕಿ ಕಣ್ಣೀರಾಕಿ, ಅಪ್ಪ ನೀನೇ ಕೊಟ್ಟೆ, ನನಗೆ 2 ಮಕ್ಕಳು ಬೇಕು, ಈ ಮಗುನ ಜೀವದಿಂದ ಮತ್ತೆ ತಗೊಂಡು ಬಾ ಅಂತ ಮೊಣಕಾಲಾಕಿ ಕಣ್ಣೀರಾಕಿ ಪ್ರಾರ್ಥನೆ ಮಾಡಿದಾಗ ಆ ಮಗುಗೂ ಜೀವ ಬಂತು. ಆ ಮಗು ಬೇರೆ ಯಾರು ಅಲ್ಲ, ನಮ್ಮ ಯಜಮಾನ್ರಿ. ಅವ್ರ ತಾಯಿ ನನ್ನ ಭೇಟಿ ಮಾಡ್ದಾಗ್ಲೆಲ್ಲ ಈ ಸಾಕ್ಷಿ ಹೇಳ್ತಾ ಇರ್ತಾರೆ, ಮಗುಗೆ ಜೀವ ಇರ್ಲಿಲ್ಲ, ದೇವರನ್ನ ಪ್ರಾರ್ಥನೆ ಮಾಡಿದಾಗ ಜೀವ ಬಂತು ಅಂತ ಹೇಳ್ಬಿಟ್ಟು. ಸೊ ದೇವರಿಗೆ ಗೊತ್ತು ಯಾರನ್ನ ಯಾವ ಸಮಯದಲ್ಲಿ ಯಾವ ರೀತಿ ಸಾಕ್ಷಿಯಾಗಿ ಕೊಂಡ್ಕೊಂಡು ಬರಬೇಕು, ಬಳಸಬೇಕು ಅನ್ನೋದು ದೇವರಿಗೆ ಚೆನ್ನಾಗಿ ಗೊತ್ತು. ನವೋಮಿನ ನೋಡ್ಬೋಣ. ನವೋಮಿ ನೋಡಿ, ಸಿಕ್ಕಾಪಟ್ಟೆ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿರೋ ಒಂದು ತಾಯಿ. ಜೀವನದಲ್ಲಿ ಎಲ್ಲದರಲ್ಲೂ ಸೋತೋಗ್ಬಿಟ್ಟಿದ್ಲು, ಪ್ರತಿಯೊಂದ್ರಲ್ಲೂ ಸೋತೋಗ್ಬಿಟ್ಟಿದ್ಲು. ಗಂಡ ಸತ್ತೋಗ್ಬಿಟ್ಟಿದ್ದ, ಇರೋ ಗಂಡು ಮಕ್ಕಳು ಕೂಡ ಸತ್ತೋಗ್ಬಿಟ್ಟಿದ್ರು. ಒಂದು ಸೊಸೆಗೆ ನೀನು ಹೋಗ್ಬಿಡಮ್ಮ, ನಿನ್ನ ಜೀವನ ನೀನು ನೋಡ್ಕೊ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ಲು. ಆದರೆ ಇನ್ನೊಂದು ಸೊಸೆ ರೂತ್ ಮಾತ್ರ ಬಂದ್ಲು ವಾಪಸ್. ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ಬಿಟ್ಟು ದೇವರು ಅವ್ರ ಕಥೆನ ಅಲ್ಲಿಗೆ ಮುಗಿಸ್ಲಿಲ್ಲ. ರೂತ್ ಸೊಸೆ ಮೂಲಕ ನವೋಮಿಗೆ ಹೊಸದಾಗಿರೋ ಆಶೀರ್ವಾದನ ಕೊಡ್ತಾರೆ. ಎಲಿಜಬೆತ್ ನಮ್ಮ ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ, ದೇವರ ಸಮಯವನ್ನು ನಂಬಿದ್ದ ಒಂದು ತಾಯಿ. ನಮ್ಮ ಸ್ನಾನಿಕ ಯೋಹಾನ ಅವರ ಉದರದಲ್ಲಿ ಹುಟ್ಟುತ್ತಾನೆ. ಆಮೇಲೆ ಇನ್ನೊಂದು ಕಾನಾನ್ಯಳಾದ ಸ್ತ್ರೀ, ಮತ್ತಾಯ 15:21-28 ನಾವು ಓದಿದಾಗ ಅಲ್ಲಿ ಕಾನಾನ್ಯ ಒಂದು ಸ್ತ್ರೀ ಬಂದ್ಬಿಟ್ಟು ತನ್ನ ಮಗುಗೆ ದೆವ್ವ ಪೀಡಿತಳಾಗ್ಬಿಟ್ಟಿದ್ದಾಳೆ, ಅವಳನ್ನ ಕಾಪಾಡಿ ಅಂತ ಹೋರಾಟ ಮಾಡ್ತಾಳೆ. ಅವಳನ್ನ ನೋಡಿದ್ರೆ ಒಂದು ಒಳ್ಳೆ ಹೋರಾಟ ಮಾಡೋ ಒಂದು ತಾಯಿಯಾಗಿ ನಾವು ನೋಡ್ತೀವಿ. ನೋಡಿ, ತಾಯಿಯ ಹೃದಯವನ್ನ ದೇವರು ಅರ್ಥ ಮಾಡ್ಕೊಳ್ತಾರೆ. ಇವತ್ತು ಇಲ್ಲಿ ಎಷ್ಟು ಜನ ಕುತ್ಕೊಂಡಿದೀವಿ, ಕೆಲವನ್ನ ಹೇಳ್ಕೊಳ್ಬೋದು, ಕೆಲವನ್ನ ಹೇಳ್ಕೊಳಕ್ ಆಗೋದಿಲ್ಲ. ಮೌನವಾಗಿ ಅಳ್ತಾ ಇರ್ಬೋದು ನಾವು. ಕೆಲವ್ರು ಗಂಡನ ಕಳ್ಕೊಂಡ್ಬಿಟ್ಟಿರ್ಬೋದು, ಕೆಲವ್ರು ವಿಧವೆ ಆಗ್ಬಿಟ್ಟು ಒಬ್ಬರನ್ನೇ ಕುಟುಂಬದ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇರ್ಬೋದು, ಕೆಲವ್ರಿಗೆ ಭಯಂಕರವಾಗಿರೋ ಮಕ್ಕಳ ಚಿಂತೆ ಆಗಿರಬಹುದು, ಕುಟುಂಬದ ಸಮಸ್ಯೆಗಳಿರ್ಬೋದು, ಇಲ್ಲ ಆರೋಗ್ಯದಲ್ಲಿ ಏರುಪೇರಿರ್ಬೋದು, ಇಲ್ಲ ಜೀವನದಲ್ಲಿ ತುಂಬಾ ಒಂಟಿತನ ಇರ್ಬೋದು, ಮಕ್ಕಳಿಂದ ಹಾಗೂ ಗಂಡನಿಂದ ಗೌರವ ಸಿಗದೇ ಇರುವ ಪರಿಸ್ಥಿತಿಗಳಿರ್ಬೋದು. ಆದ್ರೆ ನೆನ್ಪಿಟ್ಕೊಳ್ಳಿ ಅಮ್ಮಂದ್ರೆಲ್ಲರೂ, ನಿಮ್ಮ ಕಣ್ಣೀರ್ನ ದೇವರು ಒರೆಸ್ತಾರೆ. ಕೀರ್ತನೆ 56:8 ವಾಕ್ಯ ಹೇಳುತ್ತೆ, ನನ್ನ ಕಣ್ಣೀರುಗಳನ್ನು ನೀನು ನಿನ್ನ ಪಾತ್ರೆಯಲ್ಲಿ ಇಟ್ಟಿದ್ದೆ, ಯಾರಿಗೂ ಕಾಣದ ಕಣ್ಣೀರು ದೇವರಿಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಯಾವುದೂ ವೇಸ್ಟ್ ಆಗಲ್ಲಮ್ಮ ನೀವು ಹಾಕು ಕಣ್ಣೀರು. ಕೆಲವು ಸಲ ನೀವು ಅನ್ಕೊಳ್ತೀರಾ, ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ನನ್ನ ಗಂಡನೂ ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ,
ದೇವ್ರೇ ನಾನು ಏನ್ ಮಾಡ್ಲಿ, ಯಾರಿಗೋಸ್ಕರ ಬದುಕ್ಲಿ ಅನ್ನೋ ಒಂದು ಜಂಜಾಟದಲ್ಲಿ ಜೀವನ ಕೆಲವರು ನಡೆಸ್ತಾ ಇರ್ತಾರೆ. ಆದ್ರೆ ಭಯ ಪಡಬೇಡಿ, ಈ ಪ್ರಪಂಚನ ಜಯಿಸಿರೋ ಕರ್ತ ನಮ್ಮ ಜೊತೆ ಇದ್ದಾರೆ. ನಮಗೋಸ್ಕರ ಪುನರುತ್ಥಾನ ಆಗಿದ್ದಾರೆ. ನಮ್ಮ ಕಷ್ಟಗಳು, ನಮ್ಮ ಸತ್ತೋಗಿರೋ ಎಂತ ಸಮಸ್ಯೆಗಳಿದ್ರು ಅವುಗಳಿಗೆ ಜೀವ ತುಂಬಿಸೋ ಕರ್ತ ಆಗಿದ್ದಾರೆ. ಸೊ ನಮ್ಮ ಮಕ್ಕಳ ಕರ್ತವ್ಯ ಏನಿದೆ ಅಂತ ನೋಡೋಣ. ತಂದೆ ತಾಯಿಗಳಿಗೋಸ್ಕರ, ಮಕ್ಕಳೇ ಇದು ನಿಮಗೋಸ್ಕರ, ಕೇಳಿಸ್ಕೊಳ್ಳಿ. ನೋಡಿ, ನಿಮ್ಮ ಹತ್ರನೂ ದೇವರು ಇವತ್ತು ಮಾತಾಡ್ತಾರೆ. ಯಾವ ರೀತಿ ತಾಯಿಯನ್ನ ಗೌರವಿಸ್ಬೇಕು ಎಲ್ಲಾರು. ನೋಡಿ, ಅವಳು ವಯಸ್ಸಾದ್ಮೇಲೆ ನೋಡ್ಕೊಳ್ಳೋದಾ ಇಲ್ಲ ಇವಾಗ್ಲಿಂದ ನೋಡ್ಕೊಳ್ಳೋದಾ? ಪ್ರತಿದಿನ ಅವಳಿಗೆ ಮರ್ಯಾದೆ ಕೊಡಿ, ನೋಯಿಸ್ಬೇಡಿ ಅವಳನ್ನ ಕಾಳಜಿಯಿಂದ ನೋಡ್ಕೊಳ್ಬೇಕು ಅವಳನ್ನ. ಯಾಕೆಂದ್ರೆ ಜೀವನ ಪರ್ಯಂತ ಆ ಪ್ರೀತಿನ ಕೊಟ್ಟಿದ್ದಾಳಲ್ಲ, ಅದನ್ನ ಜಾಗರೂಕತೆಯಿಂದ ಅವಳನ್ನ ಕಾಪಾಡಿ. ನೋಡಿ, ವಿಮೋಚನಾ ಕಾಂಡ 20:12 ಹೇಳುತ್ತೆ, ನಿನ್ನ ತಂದೆ ತಾಯಿಯನ್ನು ಗೌರವಿಸು. ಕಾಪಾಡಬೇಕು ನೀವು, ನಮ್ಮ ಜವಾಬ್ದಾರಿ. ಎಫೆಸಿದವರಿಗೆ 6:1-3 ವಾಕ್ಯಗಳು ಹೇಳುತ್ತೆ, ಮಕ್ಕಳಿರ ಕರ್ತನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿರಿ. ನೀನು ಭೂಮಿಯ ಮೇಲೆ ದೀರ್ಘಾಯುಸ್ಸು ಉಳ್ಳವನಾಗುವಂತೆಯೂ ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು. ನೀನ್ ದೀರ್ಘಾಯುಸ್ಸು ಉಳ್ಳವನಾಗಿರ್ಬೇಕಾ? ನೀನೇನ್ ಮಾಡ್ಬೇಕು? ನಿನ್ನ ತಂದೆ ತಾಯಿನ ಸನ್ಮಾನಿಸ್ಬೇಕು. ಅನಾಥಾಶ್ರಮಗಳಲ್ಲಿ ಬಿಟ್ಟು ಬಿಡೋದಲ್ಲ, ವೃದ್ಧಾಶ್ರಮಗಳಲ್ಲಿ ಬಿಟ್ಟು ಬಿಡೋದಲ್ಲ, ಕಾಸೆತ್ ಬಿಸಾಕಿ ಅವ್ರು ನೋಡ್ಕೊಳ್ತಾರೆ, ನನ್ನ ಐಷಾರಾಮಿ ಜೀವನ ಮಾಡಬೇಕು ಅಂತಲ್ಲ. ಕ್ಲಿಯರ್ ಆಗಿ ಹೇಳಿದ್ದೇನೆ, ಜವಾಬ್ದಾರಿ ಇದೆ, ನೋಡ್ಕೊಳ್ಬೇಕು. ಜ್ಞಾನೋಕ್ತಿಗಳು 23-25 ಹೇಳುತ್ತೆ, ನಿನ್ನ ತಂದೆ ತಾಯಿಗಳನ್ನು ಸಂತೋಷ ಪಡಿಸು, ನಿನ್ನನ್ನು ಹೆತ್ತವಳನ್ನು ಉಲ್ಲಾಸಗೊಳಿಸು ಅನ್ನೋ ವಾಕ್ಯ ಹೇಳ್ತಾ ಇದೆ. ಕಡೆಯದಾಗಿ ಈ ಸಂದೇಶನ ಕೇಳ್ತಾರ ಎಲ್ಲ ತಾಯಂದ್ರಿಗೂ ಒಂದು ಮಾತು. ಅಮ್ಮ, ನೀವು ಕೆಲವೊಮ್ಮೆ ದಣಿದಿರಬಹುದು, ಯಾರಿಗೂ ನಿಮ್ ನೋವು ಅರ್ಥ ಆಗ್ತಾ ಇಲ್ಲ ಅಂತ ನೀವು ಬೇಸರ ಪಟ್ಕೊಳ್ಳೋ ಅವಕಾಶಗಳು, ಕೆಲವು ಸನ್ನಿವೇಶಗಳು ಬರುತ್ತೆ. ನಿಮ್ ಕಣ್ಣೀರು ಯಾರಿಗೂ ಕಾಣಿಸ್ತಾ ಇಲ್ಲ, ಆದ್ರೆ ದೇವರು ನೋಡ್ತಾ ಇದ್ದಾರೆ. ನಿಮ್ಮ ಮೌನವಾಗಿ ಮಾಡೋ ಪ್ರಾರ್ಥನೆಗಳೆಲ್ಲ ದೇವರು ಕೇಳ್ತಾ ಇದ್ದಾರೆ. ಮಕ್ಕಳಿಗೋಸ್ಕರ ಮಾಡಿರೋ ಎಲ್ಲಾ ತ್ಯಾಗಗಳು ದೇವರು ಮರೆಯಲಿಲ್ಲ. ನಿಮ್ಮ ಅಂತರಂಗದ ಪ್ರತಿಯೊಂದು ನೋವನ್ನ ವಿವರವಾಗಿ ದೇವರು ಬಲ್ಲವನಾಗಿದ್ದಾನೆ. ಕೆಲವ್ರು ನಿಮ್ಮನ್ನ ಹೇಳ್ಬೋದು, ಸಾಮಾನ್ಯವಾಗಿರೋ ಮಹಿಳೆ ಅಂತ ನಿಮ್ಮನ್ನ ಹೀಯಾಳಿಸಬಹುದು. ಆದ್ರೆ ದೇವರ ದೃಷ್ಟಿಯಲ್ಲಿ ನೀವು ಒಂದು ಕುಟುಂಬವನ್ನ ಕಟ್ಟುವ ಆಶೀರ್ವಾದ, ಒಂದು ತಲೆಮಾರನ್ನ ರೂಪಿಸುವ ಶಕ್ತಿ ಉಳ್ಳವರು. ಮನೆಯೊಳಗಿನ ಸೋಲ್ಜರ್ ನೀವು. ದೇಶನ ಕಾಪಾಡೋದಕ್ಕೆ ಬಾರ್ಡರ್ಸ್ ಅಲ್ಲಿ ನಮ್ಮ ಸೈನಿಕರು ರಕ್ಷಿಸ್ತಾ ಇದ್ದಾರೆ ನಮ್ಮ ದೇಶನ. ನೀವು ನಿಮ್ಮ ಮನೆಯಲ್ಲಿ ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಾರ್ಥನೆಗಳಿಂದ. ನಿಮ್ಮ ಕೈಗಳು ದಣಿದಿರಬಹುದು, ಆದ್ರೆ ಆ ಕೈಗಳಿಂದಲೇ ಒಂದು ಕುಟುಂಬದ ಭವಿಷ್ಯ ಬೆಳೆದಿದೆ ನಿಮ್ಮ ಮೇಲೆ. ನಿಮ್ಮ ಪ್ರಾರ್ಥನೆಗಳಿಂದ ಕುಟುಂಬದ ಎಲ್ಲರ ಜೀವನ ಬದಲಾಗುತ್ತೆ. ನಿಮ್ಮ ಕಣ್ಣೀರುಗಳಿಂದ ಆಶೀರ್ವಾದ ಹುಟ್ಟುತ್ತೆ. ನಿಮ್ಮ ಪ್ರೀತಿ ಮನೆಯನ್ನ ಸ್ವರ್ಗ ಮಾಡುತ್ತೆ. ಇಂದು ನಾವು ನಿಮ್ಗೆ ಹೇಳ್ಬೇಕಾಗಿರೋದು ಒಂದೇ ಒಂದು ಪದ, ಥ್ಯಾಂಕ್ ಯು. ನೀವು ಪಟ್ಟಿರೋ ಪರಿಶ್ರಮ, ನಿಮ್ಮ ತ್ಯಾಗ, ನಿಮ್ಮ ಎಲ್ಲದಕ್ಕೂ ಒಂದು ಪದ, ನೀವು ಮಾಡಿರೋದು ಎಲ್ಲದಕ್ಕೂ ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಇಲ್ಲದೆ ಇದ್ರೆ ನಾವು ಇವತ್ತಿರ್ತಾ ಇರಲಿಲ್ಲ. ನಿಮ್ಮ ತ್ಯಾಗ ಇಲ್ಲ ಅಂತ ಹೇಳಿದ್ರೆ ನಮ್ಮ ಜೀವನ ಇಷ್ಟು ಸುಂದರವಾಗಿರ್ತಾ ಇರಲಿಲ್ಲ. ಇವತ್ತೆಲ್ಲ ತಾಯಂದರು ಇಲ್ಲಿ ಇರೋರಾಗ್ಲಿ ಇಲ್ಲದೆ ಇರೋರ್ನಾಗ್ಲಿ ನೆನೆಸ್ಕೊಳ್ಳೋಣ, ದೇವರಿಗೆ ಧನ್ಯವಾದ ಹೇಳೋಣ. ನನ್ಗೊಂದು ಒಳ್ಳೆ ಅದ್ಭುತವಾಗಿರೋ ತಾಯಿನ ಕೊಟ್ಟಿದ್ಯಾ ಜೀವನದಲ್ಲಿ ದೇವ್ರೆ, ಅವ್ರನ್ನ ಆಶೀರ್ವಾದ ಮಾಡು. ಅಮೂಲ್ಯವಾದ ಕೊಡುಗೆ, ಯಾವುದು ಮುತ್ತು ರತ್ನಗಳಿಂದಲೂ ರೀಪ್ಲೇಸ್ ಮಾಡಕ್ಕಾಗದೇ ಇರೋಷ್ಟು ಅವಳ ಪ್ರೀತಿ. ಅವಳನ್ನ ಆಶೀರ್ವಾದ ಮಾಡು ದೇವ್ರೆ. ಎಲ್ಲರೂ ತಲೆಬಾಗೋಣ. ಪರಲೋಕದ ತಂದೆಯೇ, ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬ ತಾಯಿಗಾಗಿ ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅವರ ಪ್ರೀತಿ, ತ್ಯಾಗ
ಪ್ರಾರ್ಥನೆ ಮತ್ತು ಅವರ ಸಹನೆಗಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದಣಿದು ಹೋಗಿರುವ ತಾಯಂದಿರಿಗಾಗಿ ಬಲ ಕೊಡು. ಅಳುತ್ತಿರುವ ತಾಯಂದಿರಿಗೆ ಸಮಾಧಾನ ಕೊಡು. ಕುಟುಂಬಗಳನ್ನು ಆಶೀರ್ವದಿಸು. ಪ್ರತಿಯೊಬ್ಬ ತಾಯಿಯ ಜೀವನವು ನಿನ್ನ ಶಾಂತಿ ಮತ್ತು ಸಂತೋಷದಿಂದ ತುಂಬಿರಲಿ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೆನ್. ಹಲ್ಲೆಲೂಯಾ.